Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇನ್ನು ಆಪ್ ಎಂಪಿ ಅಂದ್ರೆ ರಾಜ್ಯಸಭಾ ಸದಸ್ಯ ಆಗಿರುವಂತಹ ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಸಿಎಂ ಕೇಜ್ರಿವಾಲ್ ಆಪ್ತನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಕೇಜ್ರಿವಾಲ್ ಆಪ್ತ ಬಿಭವ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಕೆಲ ಆಘಾತಕಾರಿ ಅಂಶಗಳು ಉಲ್ಲೇಖ ಆಗಿದೆ. ಬಿಭವ್ ನನಗೆ 7-8 ಬಾರಿ ಕಪಾಳಕ್ಕೆ ಹೊಡೆದಿದ್ದಾನೆ, ನನ್ನನ್ನು ಎಳೆದೊಯ್ದು ಎದೆಗೆ ಕಾಲಿನಿಂದ ಒದ್ದಿದ್ದಾನೆ. ಕೇಜ್ರಿವಾಲ್ ಅಧಿಕೃತ ನಿವಾಸದಲ್ಲೇ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಸಂದರ್ಭದಲ್ಲಿ ದೆಹಲಿ ಸಿಎಂ ಮನೆಯಲ್ಲೇ ಇದ್ರು. ಎಳೆದಾಡಿ ಎದೆ ಹೊಟ್ಟೆ ಭಾಗದ ಮೇಲೆ ಹಲ್ಲೆ ನಡೆಸಿದ್ದ. ನಾನು ಕಿರುಚಾಡಿದ್ದಕ್ಕಾಗಿ ನನ್ನನ್ನು ಮೇಲಿಂದ ತಳ್ಳಿದ್ದಾನೆ ಆತ, ಹೀಗಂತ ಸ್ವಾತಿ ಮಲಿವಾಲ್ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಫ್ಐಆರ್ ನಲ್ಲಿ ಏನೇನು ಉಲ್ಲೇಖ ಆಗಿದೆ ಬನ್ನಿ ನೋಡೋಣ. ನಾನು 2024 ಮೇ 13ರಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿನ ಸಿಬ್ಬಂದಿ ಕಾಯುವಂತೆ ತಿಳಿಸಿದ್ರು. ನಾನು ರೂಮ್ನಲ್ಲಿ ಮುಖ್ಯಮಂತ್ರಿಗಾಗಿ ಕಾಯ್ತಿದ್ದೆ. ಇದ್ದಕ್ಕಿದ್ದಂತೆ ಸಿಎಂ ಪಿಎಸ್ ವಿಭವ್ ಕುಮಾರ್ ಕೊಠಡಿಗೆ ನುಗ್ಗಿದ್ರು. ನನ್ನ ಮೇಲೆ ಕಿರುಚಲು ಪ್ರಾರಂಭಿಸಿದ್ರು. ನನ್ನನ್ನ ನಿಂದಿಸಿದ್ರು. ಏಕಾಏಕಿ ನಡೆದ ಈ ದುರ್ವರ್ತನೆಗೆ ದಿಗ್ಭ್ರಮೆಗೊಂಡ ನಾನು ಈ ರೀತಿ ಮಾತನಾಡುವುದನ್ನ ಬಿಟ್ಟು ಸಿಎಂರನ್ನ ಕರೀರಿ ಎಂದೆ. ಅವನು, ನೀನು ನನ್ನ ಮಾತನ್ನ ಹೇಗೆ ಕೇಳೋದಿಲ್ಲ, ನಿನಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ. 7-8 ಬಾರಿ ನನ್ನ ಕಪಾಳಕ್ಕೆ ಹೊಡೆದ. ನನ್ನನ್ನ ನಾನು ರಕ್ಷಿಸಿಕೊಳ್ಳೋಕೆ ಕಾಲಿನಿಂದ ಒದ್ದೆ. ಅವನು ಕ್ರೂರವಾಗಿ ಎಳೆದುಕೊಂಡು ನನ್ನ ಅಂಗಿಯನ್ನ ಮೇಲಕ್ಕೆತ್ತಿದ. ನನ್ನ ಎದೆ, ಹೊಟ್ಟೆ ಹಾಗೂ ಸೊಂಟದ ಭಾಗಕ್ಕೆ ಪದೇ ಪದೇ ಒದ್ದ. ನಾನು ಎಷ್ಟೇ ಹೇಳಿದ್ರೂ ಅವನು ನನ್ನ ಮೇಲೆ ಹಲ್ಲೆ ಮುಂದುವರೆಸಿದ್ದ. ನಾನು ಪೀರಿಯಡ್ಸ್ ಆಗಿದ್ದೀನಿ, ತುಂಬಾ ನೋವಿದೆ, ದಯವಿಟ್ಟು ಬಿಟ್ಟು ಬಿಡಿ ಎಂದು ಪದೇ ಪದೇ ಹೇಳಿದೆ. ಆದರೆ ಅವನು ನನ್ನ ಮೇಲೆ ಹಲ್ಲೆ ಮುಂದುವರೆಸಿದ್ದ. ನಾನು ಹೇಗೋ ಬಿಡಿಸಿಕೊಂಡು ಬಂದೆ. ಈ ಅಪ್ರಚೋದಿತ ದಾಳಿಯಿಂದ ನಾನು ಆಘಾತಕ್ಕೊಳಗಾಗಿದ್ದೆ. 112 ಸಂಖ್ಯೆಗೆ ಕರೆ ಮಾಡಿ ನನ್ನ ವಿರುದ್ಧದ ಹಲ್ಲೆ ಬಗ್ಗೆ ತಿಳಿಸಿದೆ. ನೀನು ಏನ್ ಬೇಕಾದ್ರೂ ಮಾಡು, ನನ್ಗೇನೂ ಆಗೋದಿಲ್ಲ. ನಿನ್ನ ಪಕ್ಕೆಲುಬು ಮುರಿದು ಯಾರಿಗೂ ತಿಳಿಯದ ಸ್ಥಳದಲ್ಲಿ ಹೂತು ಹಾಕ್ತೇವೆ ಅಂತ ಬೆದರಿಕೆ ಹಾಕಿದ. ನಾನು ಕರೆ ಮಾಡಿದ್ದು ತಿಳಿದು ಕೊಠಡಿಯಿಂದ ಹೊರಹೋದ. ಈ ವಿಷಯದ ಬಗ್ಗೆ ಹೇಳಲು ಪಿಎಸ್ ಸಿವಿಲ್ ಲೈನ್ಗೆ ಹೋದೆ. ಅಳುತ್ತಲೇ ಘಟನೆ ಬಗ್ಗೆ ಎಸ್ಎಚ್ಒಗೆ ತಿಳಿಸಿದೆ. ನನ್ನ ಮೊಬೈಲ್ಗೆ ಮಾಧ್ಯಮಗಳಿಂದ ಸಾಕಷ್ಟು ಕರೆಗಳು ಬರಲು ಆರಂಭಿಸಿದ್ವು. ತೀವ್ರ ಆಘಾತ, ನೋವಿನಿಂದಾಗಿ ಘಟನೆಯನ್ನ ರಾಜಕೀಯಗೊಳಿಸಲು ನಾನು ಬಯಸಲಿಲ್ಲ. ಲಿಖಿತ ದೂರು ದಾಖಲಿಸದೆ ಪೊಲೀಸ್ ಠಾಣೆಯಿಂದ ಹೋದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.